ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡ್. ಹೋಗ್ಬೋದಲ್ಲ? ಅಲ್ಲಲ್ಲ, ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿಂದ ಹೋಗ್ಬೋದಲ್ಲ? ಹಾಂ, ಓಕೆ. ಹಾಗೆ ಗಾಡಿ ತಗೊಂಡು ಕೆಳಗೆ ಹೋಗ್ಬೋದಲ್ಲ? ಗೈಸ್ ಇಲ್ಲೊಂದು ಹೊಳೆ ಇದೆ. ಬೇಕಾದರೆ ನಿಮಗೆ ಅಡ್ವೆಂಚರ್ ಏನಾದರೂ ಮಾಡೋದಿದ್ರೆ ಕಳಸಾ ಸೈಡ್ ಬಂದರೆ ನೀವು ಇಲ್ಲಿ ಅಡ್ವೆಂಚರ್ ಮಾಡ್ಬೋದು. ಈ ನೀರಿಂದ ಆ ಟೆಂಪಲ್ ಇದೆ, ಆ ಟೆಂಪಲಿಗೆಲ್ಲ ಹೋಗ್ಬೋದು. ಬಟ್ ನಂಗೆ ಈಗ ಅಷ್ಟೊಂದು ಟೈಮ್ ಇಲ್ಲ, ಪೇಷನ್ಸು ಇಲ್ಲ, ಇಮೋಷನಲ್ ಡ್ಯಾಮೇಜ್. ಸೊ ಬೇಡ, ಬನ್ನಿ. ಹೆಂಗೋ ಟೈಮ್ ಆಲ್ರೆಡಿ 6 ಗಂಟೆ ತೋರಿಸ್ತಿದೆ. ಇಲ್ಲೇ ಇದ್ದರೆ 7 ತೋರಿಸಿತ್ತದು. ಅದಕ್ಕೆ ಮುಂದೆ ಹೋಗಿ ಪೆಟ್ರೋಲ್ ಹಾಕ್ಸೋಣ. ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್. ಗೈಸ್ ಇಲ್ಲಿ ಬಂದರೆ ಒಂದು ಟೆಂಪಲ್ ಕೂಡ ಇದೆ, ದರ್ಶನ ಕೂಡ ಮಾಡ್ಬೋದು ಇಲ್ಲಿ. ಓಂ ನಮಃ ಶಿವಾಯ, ಜೈ ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ 6:37 ತೋರಿಸ್ತಿದೆ ರೂಮಿಗೆ ಹೋಗ್ಲಿಕ್ಕೆ. 7 ಆಗುತ್ತದೆ, ಯಾಕಂದ್ರೆ ಮಿಡ್ಲಲ್ಲಿ ಎಲ್ಲಾದ್ರೂ ನಿಂತ್ಕೋತೀನಲ್ಲ, 7 ಆಗೇ ಆಗುತ್ತೆ. ಕಂಟಿನ್ಯೂ ಎಷ್ಟು 6 ಅವರ್ 7 ಅವರು ನಾಲ್ಕೊಂದು 380 ಕಿಲೋಮೀಟ್ರ್ ಹೊಡೆದು ಬಿಡ್ತೇನೆ ಇಲ್ಲಾಂದ್ರೆ. ಇನ್ನೊಂದು ರೂಪಾಯಿ ಜಾಸ್ತಿ ಆಯ್ತಾ? ಇನ್ನೂ 1 ರೂಪಾಯಿ ಜಾಸ್ತಿ ಆಯ್ತಾ? ಇಷ್ಟೇ ಇದೆಯಾ ಇಲ್ಲಿ? ಬೆಂಗಳೂರಲ್ಲಿ 102. ಅದಕ್ಕೆ ಬೆಂಗಳೂರು. ಓಕೆ, ನೀವು ಇಲ್ಲಿಯವರ? 1094 ಆಗಿದೆ. ಹಾಕಿ 98 100. ಹಾಂ, ಸಾಕ್ಬಿಡಿ. ಪೆಟ್ರೋಲು ತುಂಬಿಸ್ಕೊಂಡೆ. ನಿನ್ನೆ ಇಲ್ಲೇ ಬಂದು ಸರ್ಕಸ್ ಎಲ್ಲ ಮಾಡಿರೋದಿದೆ. ವಿಡಿಯೋ ನೋಡಿಲ್ಲ ಅಂದರೆ ನಿನ್ನೆ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಬನ್ನಿ. ಲಾಸ್ಟ್ ವಿಡಿಯೋ ಅಲ್ಲ, ಅದಕ್ಕೆ ಒಂಚೂರು ಮುಂಚೆ ವಿಡಿಯೋ. ಇದು ಆ್ಯಕ್ಚುಲಿ ಕಳಸಾ ಸಿಟಿ. ಇದು ಇಷ್ಟೇ ಏನು ಊರಿದೆ, ಇದನ್ನು ಕಳಸಾ ಊರು ಅಂತಾರೆ. ಜಸ್ಟ್ ನಾರ್ಮಲ್ ಸಿಟಿ, ಎಲ್ಲ ಸಿಗುತ್ತೆ ಇಲ್ಲೇ. ಎಷ್ಟಿದೆ ಗೈಸ್ ಇಲ್ಲಿ, ಆದರೆ ಶೆಕೆ ಜಾಸ್ತಿ. ಕಳಸೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಆ ಊರಿನ ಮೇಲಿಂದ ಹೆಸರು ಅದು ಕಳಸೇಶ್ವರ ಸ್ವಾಮಿ ಅಂತ. ಸೊ ಇವಾಗ ನಾನು ರೂಟ್ ನೋಡ್ತೀನಿ. ಅಂದರೆ ನನಗೆ ಹಾಸನ ಮೇಲಿಂದ ಹೋಗಬೇಕು. ಅವ್ರು ಯಾವ ಸೈಡಿಂದ ಹೋಗ್ತಾರೆ ಏನೋ ಗೊತ್ತಿಲ್ಲ. ತುಮಕೂರು, ಕಿತ್ತೂರು, ಅರಸೀಕೆರೆ, ಚನ್ನರಾಯಪಟ್ಟಣ, ಇದು ಹಾಸನ. ನಾನು ಹಾಸನ ಕಡೆಯಿಂದ ಹೋದರೆ ಇಲ್ಲಿಂದ ಹೋದರೆ 33 ಮಿನಿಟ್ ಫಾಸ್ಟರ್. ಬಟ್ ಎಷ್ಟು 335 ಕಿಲೋಮೀಟ್ರ್, 341 ಕಿಲೋಮೀಟ್ರ್, ಎರಡು ಒಂದೇ ಬಿಡಿ. ಅಲ್ಲಿ ಆಮೇಲೆ ಮುಂದೆ ಆಟೋಮೆಟಿಕ್ ಚೇಂಜ್ ಆಗುತ್ತದು. ನೋಡಿದ್ರೆ ಅಂಕಲ್ ಅಂದ್ಬಿಟ್ಟು ಅದೇ ಬೇಜಾರು. ಅದಕ್ಕೆ ನೀವು ಗಡ್ಡ ತೆಗ್ದವಾಗೆ ಚೆನ್ನಾಗಿತ್ತು. ಬಸ್ ಎಳ್ನೀರು ಕುಡಿತಾ ಇದೀವಿ. ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡಿ ಅಪ್ಪ. ಏನೋ ನಿನ್ನ ಗಾಡಿ ಇಷ್ಟ ಆಗ್ಬಿಟ್ಟಿದೆ ಅವನಿಗೆ. ಗೈಸ್ ನೋಡಿ, ಗೈಸ್ ಸೀನ್ ನೋಡಿ, ಗೈಸ್ ಸೀನು. ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು. 2 hours later. ಹೊಟ್ಟೆ ಹಸು ಆಗಿದೆ, ಸ್ವಲ್ಪ ಊಟ ಮಾಡೋಣ ಗೈಸ್. ಜಾಸ್ತಿನೂ ಬೇಡ, ಜಾಸ್ತಿ ಮಾಡಿದ್ರೂ ಟೆನ್ಷನ್ನೇ ಅದು. ಬ್ರೋ ಇದು 200 cc ನಾ? 1200? ಓಕೆ ಓಕೆ. ಅದು 200 cc ಅಂತ ಮಾಡಿದೆ ನಾನು. ಅದೇ ಇದು ಬೇಕ್ರಿ, ಇದು ರೆಸ್ಟೋರೆಂಟ್, ಕೆಫೆ ಬೇಕ್ರಿ ರೆಸ್ಟೋರೆಂಟ್. ಊಟ ಇದೆಯೇನಪ್ಪ ಇಲ್ಲಿ? ಬೇಕ್ರಿ ಅಂತವನೇ ಎಲ್ಲ 3 in 1 ಊಟ ಹಾಕಿ. ಜಾಸ್ತಿ ತಿಂದರೆ ನಿದ್ದೆ ಬರುತ್ತೆ ಮಚ್ಚ. ಗೈಸ್ ಸ್ವಲ್ಪ ಊಟ ಮಾಡ್ತೀನಿ ಈಗ. ಊಟ ಗೀಟ ಮಾಡೋದು. ಹೊಟ್ಟೆ ಯಾಕಪ್ಪ ಈ ಹೊಟ್ಟೆ ಇದೆ ನಮಗೆ. ಜಾಸ್ತಿ ಹೊಟ್ಟೆ ಹಸು ಆಗದೆ ಅಂತ ಹೊಟ್ಟೆ ತುಂಬಿಸ್ಕೊಂಡು ಊಟ ಮಾಡಬೇಡ. ಯಾಕೆ ಹೇಳು? ಹಾಂ, ಆಗ ಊಟ ಚೆನ್ನಾಗಿದೆಯಾ? ಹಾಂ, ಊಟ ಚೆನ್ನಾಗಿದೆ ಅಂತ ಅಕ್ಕ ಅವ್ರು ಹೇಳಿದ್ದಾರೆ. ಗೈಸ್ ಇವಾಗ ಒಂದು ಸ್ವಲ್ಪ ಊಟ ಮಾಡ್ಲಿಕ್ಕಂತ ಹೋಟೆಲಲ್ಲಿ ಬಂದಿದ್ವಿ. ಸೊ ಇಲ್ಲಿ ನೋಡಿ ಸೀನು, ಅಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಇವಾಗ ಊಟಕ್ಕೆ ಇಲ್ಲಿ ಬಂದಿದ್ವಿ. ಆಲ್ರೆಡಿ ಟೈಮ್ ನೋಡಿ ಎಷ್ಟಾಗಿದೆ, 2:20 ಆಗಿದೆ ಟೈಮು. ಸೊ ಇಲ್ಲೀಗ ಪ್ರಿಪ್ರೇಷನ್ ನಡೀತಾ ಇದೆ, ಏನು ಆರ್ಡ್ರ್ ಮಾಡೋದು ಅಂತ. ಇವ್ರದ್ದು ಹೇಳಿ ಅಣ್ಣ. ಬೇಡ ಅಣ್ಣ, ಬಿಟ್ಬಿಡಿ ಅಣ್ಣ ಅಂತವ್ರೆ. ಅಲ್ಲ, ಪ್ರಿಪ್ರೇಷನ್ ಇನ್ನು ಮುಗಿಲಿಲ್ಲ ನೋಡಿ. ಅದು ಟಿಶ್ಯೂ ಪೇಪರೇ ಎಷ್ಟೊಂದು ಮುದ್ದಾಗೈತೆ, ಅದನ್ನೇ ಒರೆಸ್ಕೊಂಡು
ಬೇಡ ಸಾಕು ಗೈಸ್, ನಾನು ಚೆನ್ನಾಗಿದ್ದೀನಿ ತಾನೆ ನೋಡಿ. ಯಾರು ಚೆನ್ನಾಗಿದ್ದಾರೆ ಕಮೆಂಟಲ್ಲಿ ಹೇಳ್ತಾ ಇದ್ರು. ಇಲ್ಲ 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 ಗೈಸ್, ನೋಡಿ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ, ಮುಖ ಒರೆಸ್ಕೊಳಕ್ಕೆ ಬೇರೆ ಏನು ಕೆಂಪೇಗೌಡ ಅಂತ ಮೆಸೇಜ್ ಮೇಲೆ ಹಿಂಗೆ ಮಾಡ್ತವನೆ. ಅವ್ರದ್ದು ಮೆಸೇಜ್ ಚೆನ್ನಾಗಿದೆ ಅವ್ರ ಮೆಸೇಜ್ ವೀರಪ್ಪನಲ್ಲ ಕೆಂಪೇಗೌಡ. ನೀವೇನಾದರೂ ಬಿಸಿಲಲ್ಲಿ ರೈಡ್ ಮಾಡ್ತಾ ಇದ್ರೆ ಈ ರೀತಿ ಕರ್ಡ್ ರೈಸ್ ಎಲ್ಲ ಒಳ್ಳೇದು ಊಟಕ್ಕೆ, ಗೊತ್ತಾ? ಇವ್ರು ಹೇಳಿದ್ದು. ವೀರಪ್ಪನ ಥರ ಕಾಣ್ತಾ ಇದ್ದಾರಾ ಇಲ್ಲ ನೋಡಿ, ಕಮೆಂಟಲ್ಲಿ ಹೇಳಿ ನೋಡೋಣ. ಇದನ್ನ ಅವ್ರು ಹೇಳಿದ್ದು, ಅವರಿವರು ಹೇಳಿದ್ದು. ಹಾಂ, ಇವರು ಕೇಳಿದ್ದು. ಹೌದು. ಎಸ್ ಮಚ್ಚಿ ನೋಡಿ. ಬನ್ನಿ ಬನ್ನಿ ಸ್ನೇಹಿತರೆ, ಹೋಗೋಣ ಸ್ನೇಹಿತರೆ. ಇಲ್ಲೇನೋ ಆಯ್ತು. ಏನಾಯ್ತಣ್ಣ? ಏನಾಯ್ತು? ಹಾಂ, ಸ್ಪ್ರೇ ಗೇರಲ್ಲಕ್ಕೆ ಇಲ್ಲ, ಇದು ಲೂಸ್ ಆಗಿರ್ತದೆ ಒಂದೊಂದ್ಸಲ. ಅವ್ರು ಯಾಕೋ ಸ್ಲೋ ಆಗ್ತವ್ರೆ ಗೈಸ್. ಏನಾಯ್ತು ಅಣ್ಣ? ಅಣ್ಣ ಸ್ಟಾಪ್ ಮಾಡಿ ಅಣ್ಣ, ಅದು ಡಿಸ್ಕ್ ತಾಗ್ತಾ ಇದೆ ನೋಡಿ, ಡಿಸ್ಕ್ ಎಲ್ಲೋ ತಾಗ್ತಾ ಇದೆ ಬ್ರೇಕ್ ಪ್ಯಾಡ್ ಹತ್ರ. ಅಲ್ಲಲ್ಲ, ಆ ಸೈಡ್ ಕಾರ್ನರಿಗೆ ನೋಡಿ, ಡಿಸ್ಕ್ ಸೌಂಡ್ ಇದು ಜೋರಾಗಿ ಬರ್ತಾ ಇದೆ. ಇದು ಹಿಂಗೆ ಇರುತ್ತಾ? ಇದು ಲೂಸ್ ಆಗಿದೆ ಅಲ್ಲ, ಇದು ಲೂಸ್ ಆಗಿದೆ ಅಲ್ಲ, ಇದ್ರದ್ದು ಸೌಂಡ್ ಬರ್ತಾ ಇದೆ. ಎಲ್ಲ ತಾಗ್ತಾ ಇದೆ ಅಣ್ಣ. ಹಾಂ, ಟೈರ್ ಶಿಪ್ ಔಟ್ ಆಗಿದೆ, ಡಿಸ್ಕ್ ಹೋಗಿದೆಯಾ, ಸಾರಿ ಗಾರ್ಡು ಆಗಿದೆಯಾ, ಎಲ್ಲೋ ಏನೋ ಆಗಿದೆ. ನಂಗೆ ಪ್ರಕಾರ ಡಿಸ್ಕ್ ತಾಗ್ತಾ ಇದೆ ಅಂತ ಡೌಟು. ಏನೋ ಕರಗ ಸೌಂಡ್ ಬರ್ತಾ ಇದೆ. ಅಲ್ಲಿ ನೋಡು, ಅಲ್ಲಿ ಥ್ರೆಡ್ ನೋಡೋದು, ನಂಗೆ ಅದೇ ಡೌಟು. ಹೌದು ಹೌದು, ಶೆಪ್ ಔಟ್ ಆಗಿದೆ, ಶೆಪ್ ಔಟ್ ಆಗಿದೆ. ಹಾಂ, ಹಿಂಗೆ 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 ಆಗ್ತಾ ಇದೆ. ಇಲ್ಲ, ಕೈಯಿಂದ ಅಲ್ಲಾಡ್ತಾ ಇದೆ ನೋಡಿ, ಅಲ್ಲಾಡ್ಸು. ಅಲ್ಲಿ ನೋಡಿ ಅಣ್ಣ, ಇಲ್ಲೊಂದಿದೆ 5 ಕಿಲೋಮೀಟ್ರು. ಬನ್ನಿ, ಸರ್ವಿಸ್ ಇದೆ ಅಲ್ಲ ಬ್ಯಾಕ್. ಇಲ್ಲಿ ನೋಡಿ, ಲೂಸ್ ಆಗಿದೆ, ಐ ಥಿಂಕ್ ಗ್ಯಾಪ್ ಬಂದಿದೆ, ಗ್ಯಾಪ್. ಸಂತೋಷ, ಕಂಡಿಡಿದು ಬಿಟ್ರಲ್ಲ, ಅದೇ ಸಾಕು. ದೀಪಗಣ್ಣ ಗಾಡಿ ಸ್ವಲ್ಪ ಕ್ಲಚ್ಚು ಪ್ಲೇಟ್, ಏನೋ ಕ್ಲಚ್ ಪ್ಲೇಟ್ ಅಲ್ಲ, ಡಿಸ್ಕ್ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ಇಲ್ಲಿ ನೋಡಿ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ಗೆ ಕೊಟ್ಟಿದ್ದೀವಿ ಗಾಡಿ. ಅಲ್ಲೇನೋ ಚೆಕ್ ಮಾಡ್ತಿದ್ದಾರೆ, ನೋಡೋಣ. ಅಲ್ಲೇನೋ ನಂದು ಇದೆಲ್ಲ ಇದೆ ಅಂತ ಬಂದೆ. ಸುಮ್ಮನೆ ಯಾರಾದರೂ ತೊಗೊಂಡೋದ್ರೆ ವೇಸ್ಟ್ ಅಲ್ಲ. ಹೆಲ್ಮೆಟಿಗೆ ಗೋಪ್ರೋ ಎಲ್ಲ ಇದೆ. ಮತ್ತೆ 1960 ನಮ್ಮದೇ 2000 ಅಲ್ಲ, ಇಟ್ಕೊಳ್ಳಿ, ಅದು 2-3 ರೂಪಾಯಿ ಬರ್ತಾರೆ. ಚಾಕ್ಲೇಟ್ ತಿನ್ಬೇಕಾದ್ರೆ ಲೈನ್ ಬಂದಿದೆ ನೋಡು, ಏನು ಲೈನ್ ಬಂದಿದೆ ನೋಡೋದು ಇದು ಕಾರ್ನರು. ಜೀವನದಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು, ಇವ್ರಿಗೆ ನೋಡಿ ಕಲಿಬೇಕು. ಅಣ್ಣ ಏನೋ ವರ್ಕ್ ಆಗ್ತಾ ಇಲ್ಲ ಅಂದರೆ ಏನದು? ಮಲ್ಲಿ ಯಾಕೋ ನಗ್ತೀಯಾ? ಸುಮ್ಮನೆ ನಗ್ಬೇಡ ಮತ್ತೆ. ನೋಡಿ ಗೈಸ್, ಇಲ್ಲಿ ಸಿಡಿ ಹತ್ಲಿಕ್ಕೆ ಆಗಿಲ್ಲ ಅಂತ ಪಾಪ ಆ ಯಮ್ಮನಿಗೆ ಹಿಂಸೆ ಕೊಡ್ತವ್ರೆ. ಹಾಂ, ಮತ್ತು ಸ್ಕ್ಯಾನರ್ ಮೇಲ್ಗಡೆ. ಏನ್ರಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಣ್ಣ? ಯಾಕೆ ಅಷ್ಟೊಂದು? ಗೈಸ್, ಅದು ಏನದು ಗೈಸ್, ಅದು ಡಿಸ್ಕ್ ಕ್ಯಾಲಿಪರ್ ಹೋಗಿದೆ ಅಂತೆ ಅವ್ರದ್ದು. ಅದಕ್ಕೆ ಅವರು ಬೆಂಗಳೂರಲ್ಲಿ ಹೋಗ್ಕೊಂಡು ಹಾಕ್ತಾರಂತೆ. ಇಲ್ಲಿಗೆ ಏನೆಲ್ಲ 60-70ರಲ್ಲೇ ಓಡಿಸೋದು ಅವ್ರೀಗ, 100ರಲ್ಲಂತೂ ಹೋಗೋದೇ ಇಲ್ಲ. ಇಲ್ಲಾಂದರೆ ಅದು ಹೊಂಡ ಗಿಂಡ ಏನಿಲ್ಲ, ಈಗ ತಪ್ಪಿಸ್ಕೊಂಡು ಓಡಿಸೋದು ಈಗ ಅವ್ರದ್ದು. ಇನ್ನೊಂದು ಇಂಡಿಕೇಟರ್ ಹಾಕಿದ್ದಾರೆ ನೋಡಿ, ಅಲ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕಿಂದು ಇಂಡಿಕೇಟ್ರ್ 2000 ರುಪೀಸ್ ಗೈಸ್. ಹೌದೇನು? ಅದನ್ನು 4 ರೂಪಾಯಿ ಕಮ್ಮಿ. ಚಾಕ್ಲೇಟ್ ತಿನ್ಲೇಕಣ್ಣ? ಚಾಕ್ಲೇಟ್ ಇಲ್ಲ ನಗ್ತವ್ರು ನೋಡಿ ಗೈಸ್. ಅಂತೂ ಫೈನಲಿ ಗಾಡಿ ರೆಡಿ ಆಗಿದೆ. ಈಗ ಗಾಡಿ ಟೆಸ್ಟ್ ಡ್ರೈವಿಗೆ ಹೋಗ್ತಾ ಇದೆ. ಅಣ್ಣ ಚಾಕ್ಲೇಟ್ ಕೊಟ್ಟಿಲ್ಲ? ಚಾಕ್ಲೇಟು
4 ರೂಪಾಯಿ. ನೀನು ಕೊಡ್ತಾನೆ ಇದೆಯಪ್ಪ ಎಲ್ಲರಿಗೂ ಚಾಕ್ಲೇಟ್. ಸರಿ ಬಸ್. ಥ್ಯಾಂಕ್ಸ್ ಅನ್ಬಾರ್ದು, ಒಂದು ಚಾಕ್ಲೇಟ್ ಕೊಡಬೇಕು. ಏನಕ್ಕೆ ಇವತ್ತು? ಹಾಂ ಸುಮ್ಮನೆ ಕೆಳಗಡೆ 2 ಮೇಲೆ 2. ಏನು ನಿಮಗೆ ಗೊತ್ತಿಲ್ಲ, ಮಲ್ಲಿಗಷ್ಟೇ ಗೊತ್ತು. ಅಕೌಂಟೆಂಟು. ಓಕೆನಾ, ಹೋಗೋಣ. A few moments later. ನಾನು ಬೇರಿಂಗ್ ಚೇಂಜ್ ಮಾಡೋಣ ಅನ್ಕೊಂಡೆ. ನೋಡು, ಅದು ಹೀರೆಕಾಯಿ, ಸೌತೆಕಾಯಿ ಇದೆ, ಆಲೂಗಡ್ಡೆ ಇದೆ, ಮೆಣಸಿನ್ಕಾಯಿ ಇದೆ. ಸೌತೆಕಾಯಿ ಹಾಕಲ್ಲ. ಹಾಂ, ಸೌತೆಕಾಯಿ ಹಾಕಲ್ವಾ? ಹೀರೆಕಾಯಿ ಇದ್ರ ಜೊತೆ ಹಾಕ್ಕೊಡ್ತೀನಿ. ಓಕೆ, ಹೀರೆಕಾಯಿ, ಆಲೂಗಡ್ಡೆ, ಮೆಣಸಿನ್ಕಾಯಿ 1-2 ಹಾಕಿ. ನಾನು ತಿನ್ನಲ್ಲ ಮೆಣಸಿನ್ಕಾಯಿ. ಪ್ಲೇಟ್ ಕಪ್ಪಿಸ್ ಬರ್ತದೆ. ನನಗೆ 2 ಆಲೂಗಡ್ಡೆ, 2 ಹೀರೆಕಾಯಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಡಿ ಗೈಸ್. ಗಾಡಿ ಫುಲ್ಲು ಸೌದೋಗ್ಬಿಟ್ಟಿದೆ, ಅದು ಡಿಸ್ಪ್ಲೇಟು. ಸೊ ದೀಪಕಣ್ಣ ಏನೋ ಎಲ್ಲೋ ಗುಂಗಲ್ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಅಣ್ಣ ಬಜ್ಜಿ ತಿನ್ನೋದು ಮೂಡಲಿಲ್ಲ ನೋಡಿ, ಏನು ಕೇಳಿದ್ರು ಬೇಡ ಅಂತವೆ. ಬೇಜಾರಾಗ್ಬಿಟ್ಟಿದೆ. ಅದು ಇರುತ್ತೆ ಗೈಸ್ ಗಾಡಿ ಮೇಲೆ ಲವ್ ಪ್ರೀತಿ ಒಂದಲ್ಲ, ಅದು ಆದರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಗಾಡಿ ಹಂಗೆ ರೈಟ್ಗೆಲ್ಲ ಬಿಟ್ಟು ಹೋಗ್ತದೆ ಮಗ. ಹಾಂ, ನೀವು ಹಿಂಗೆ ಹೋಗುವಾಗಲೇ ಸಡನ್ಲಿ ಈ ಸೈಡ್ ಬರುತ್ತೆ, ಹಿಂದಿನ ಟೈರು ಪೂರಾ ಹಿಂಗೆ 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 ಹೋಗ್ತಾ ಇದೆ. ಯಾಕಂತ ಯಾವ ರೀತಿ ಇರಬೇಡ ಹೇಳಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅವರೇ ಅಲ್ಲಾಡ್ತಿದ್ದವ್ರು ನೋಡಿ 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 ಹಿಂಗೆ 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 ಆಗ್ತಾ ಇದೆ. ಇಲ್ಲಿಂದ ಮತ್ತೆ ಏನಾದರೂ ಕಿತ್ಕೊಂಡು ಬರಲ್ಲ ಅಲ್ಲ ಗೈಸ್, ಅದು ಆ್ಯಕ್ಚುಲಿ ಓಡಿಸ್ಕೊಂಡು ಹೋಗ್ಬಾರ್ದು ಈ ರೀತಿ ಎಲ್ಲ. ನೋಡೋಣ, ನಮ್ಮ ಹತ್ರ ಆಪ್ಷನ್ ಕೂಡ ಇಲ್ಲ. ಗಾಡಿ ಕೇಳಿದ್ವಿ, ಗಾಡಿನೂ ಸಿಗ್ತಾ ಇಲ್ಲ ಎಲ್ಲೂ. I would like to give you one ಒಳ್ಳೆ ಸಂದೇಶ. ಲವ್ನಲ್ಲಿ ಮಾಡ್ಕೋಬಾರ್ದು ಎಂದು ಆಯಾಸ.